ಹಲೋ ಫ್ರೆಂಡ್ಸ್, ನಮಗೀಗ ರಜೆ ಅಲ್ವಾ, ಹಾಗೆ ನಾವು ಒಂದೊಂದು ಪಿಕ್ನಿಕ್ ಸ್ಪಾಟಿಗೆ ಹೋಗೋದು ಡೈಲಿ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒನ್ ಆಫ್ ದ ಪಿಕ್ನಿಕ್ ಸ್ಪಾಟ್ ನಾವು ಹೋದದ್ದು. ಅದಕ್ಕೆ ಹೇಳೋದು ಪುಟಾರೂರು ಬ್ಲೂ ಸ್ಪ್ರಿಂಗ್ಸ್ ಅಂತ, ಕಾಮನ್ಲಿ ಹೇಳೋದು ಬ್ಲೂ ಸ್ಪ್ರಿಂಗ್ಸ್ ಅಂತ. ಅದಂದರೆ ನ್ಯಾಚುರಲಿ ಆದದ್ದು ಒಂದು ರಿವರ್ ಥರ, ಕ್ಲಿಯರ್ ವಾಟರದ್ದು ಬ್ಲೂ ಸ್ಪ್ರಿಂಗ್. ಅಂದರೆ ಬ್ಲೂ ಕಲರ್ ಇರುತ್ತೆ ವಾಟರ್, ಆ್ಯಕ್ಚುಲಿ ಬ್ಲೂ ಕಲರ್ ಕಾಣುತ್ತೆ. ನಾನು ಹಾಕಿದ್ದೀನಿ ಪಿಕ್ಚರ್ಸ್, ನಿಮಗೆ ನೋಡ್ಬೋದು. ಹಾಗೆ ವಾಕ್ ಎವೇ ಅಂದರೆ ನಮಗೆ ವಾಕ್ ಮಾಡಲಿಕ್ಕೆ ಅಲ್ಲಿ ಪ್ಲೇಸಸ್ ಮತ್ತು ಫೋಟೋ ತೆಗಿಲಿಕ್ಕೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಕೂತ್ಕೊಂಡು ಊಟ ಕೂಡ ಮಾಡ್ಬೋದು. ಐಸ್ ಕ್ರೀಮ್ ಅದು ವ್ಯಾನ್ಸ್ ಎಲ್ಲ ಇದೆ ಅಲ್ಲಿ. ಹಾಗೆ ಹೆಚ್ಚು ಕಸ ಎಲ್ಲ ಹಾಕಲಿಕ್ಕಿಲ್ಲ, ನಾವು ಕಸ ತಂದರೆ ನಾವೇ ತೆಗಿಬೇಕಲ್ಲಿ. ಹಾಗೆ ನೋಡಿ ಎಷ್ಟು ಚೆಂದ ಇದೆ ಅಲ್ವಾ. ತುಂಬ ಕ್ಲಿಯರ್. ಅಂದರೆ ಇದು ಯಾವುದಕ್ಕೆ ಫೇಮಸ್ ಅಂತ ಹೇಳಿದರೆ, ಒನ್ ಆಫ್ ದ ಕ್ಲಿಯರೆಸ್ಟ್ ಅಂದರೆ ಲೇಕ್ ನಮ್ಮ, ಇಲ್ಲಾದರೆ ರಿವರ್ ಆಲ್ ಓವರ್ ದ ವರ್ಲ್ಡ್ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಮೇಲ್ಗಡೆ ಈಗ ಫಿಶ್ ಇದ್ದರೆ, ಏನಾದರೂ ಇದ್ದರೆ ಅಡಿಯಲ್ಲಿ, ಸಮುದ್ರದ ಅಡಿಯಲ್ಲಿ ಎಲ್ಲ ಇರುತ್ತೆ ಅಲ್ವಾ. ಹಾಗೆ ನಮಗೆ ಕಾಣುತ್ತೆ ಈ ನದಿಯಲ್ಲಿ, ಕೆರೆಯಲ್ಲಿ ಅಲ್ಲಲ್ಲಿ ನಿಂತಲ್ಲಿ ಕೂಡ ನೀರಿರುತ್ತೆ. ತುಂಬ ಜಾಸ್ತಿ ಹರಿಯೋದಿಲ್ಲ, ಒಂದೇ ಸೈಡಿಗೆ ಹರಿದು ಅದು ನೋಡಿ ಅದರದ್ದು ಗಿಡಗಳೆಲ್ಲ ಹೇಗಾಗಿದೆ ನೋಡಿ. ಹಾಗೆ ನಮಗೆ ಇಳಿಬೋದು, ಆದರೂ ಕೂಡ ಸ್ವಿಮ್ ಎಲ್ಲ ಮಾಡಲಿಕ್ಕೆ ಇಲ್ಲ. ಯಾಕೆಂದರೆ ನಾವು ಇಳಿದ್ರೂ ಕೂಡ ಅದು ಕೆಸರಾಗುವುದಿಲ್ಲ ಕಾಲಲ್ಲಿ. ಸ್ವಲ್ಪ ಅಲ್ಲಿ ಕಲ್ಲುಗಳು ಮಾತ್ರ ಇರುತ್ತೆ. ಮತ್ತು ತುಂಬ ಅಂದರೆ ಸಸ್ಯಗಳಿದೆ ಅದರಲ್ಲಿ. ತುಂಬ ಕೋಲ್ಡ್ ವಾಟರ್ ಇದೆ, ತುಂಬ ಐಸ್ ಕೋಲ್ಡ್ ವಾಟರ್. ಹಾಗೆ ನಾವು ಸ್ವಲ್ಪ ಇಳಿದೆವು, ತುಂಬ ಕೋಲ್ಡ್ ಆಯಿತು. ಆದರೆ ಕೂಡ ಒಂದು ಫ್ರೆಶ್ ಅಪ್ ಆಗಲಿಕ್ಕೆ ನಾವು ಸ್ವಲ್ಪ ನೀರಿಗೆ ಇಳಿದು ನೋಡಿದೆವು. ನಾವು ಎಲ್ಲರೂ ಇಳಿತಾ ಇದ್ದರು. ಹಾಗೆ ತುಂಬ ಖುಷಿಯಾಯಿತು ಈ ಒಂದು ಪ್ಲೇಸ್ ನೋಡಿ ಇಳಿಲಿಕ್ಕೆ. ಮತ್ತು ಒಂದು ಜಲಪಾತ ಕೂಡ ಉಂಟು, ಸ್ಮಾಲ್. ಅಂದರೆ ನೀರು ಹರಿಯುವುದು ತುಂಬ ರಭಸದಲ್ಲಿ ಹರಿಯುತ್ತದೆ ಕೆಲವು ಕಡೆ. ಹಾಗೆ ಒಂದು ಸೈಡಲ್ಲಿ ಮಾತ್ರ ಅಂದರೆ ತುಂಬ ಉದ್ದ ಇದೆ, ಒಂದು 4.5 ಕಿಲೋಮೀಟರಷ್ಟು ಉದ್ದ ಇದೆ. ವಾಕ್ ಮಾಡಲಿಕ್ಕೆ ನೋಡಲಿಕ್ಕೆ ಒಂದು ನಮಗೆ ಅರೌಂಡ್ 1.5 ಅವರ್ ತನಕ ಬೇಕು. ನೀವು ನೋಡ್ಬೋದು ಎಷ್ಟೊಂದು ಕ್ಲಿಯರ್ ಇದೆ ವಾಟರ್. ಅದಕ್ಕೆ ಬ್ಲೂ ಕಲರ್ ಆಗಿ ಕಾಣುತ್ತೆ. ಒಳಗೆ ಇದ್ದ ಫಿಶ್ ಮತ್ತು ಕಲ್ಲು ಮಣ್ಣು ಅಡಿಯಲ್ಲಿದ್ದದ್ದು ಕೂಡ ಸಸ್ಯಗಳು ಕಾಣುತ್ತೆ ನೋಡಿ. ನಾನು ನಮ್ಮ ಫ್ಯಾಮಿಲಿ ಅಂದರೆ ಹಸ್ಬೆಂಡ್, ಇಬ್ಬರು ಮಕ್ಕಳ ಜೊತೆ, ಮತ್ತು ಹಾಗೆ ನನ್ನ ಹಸ್ಬೆಂಡದ್ದು ಕಲೀಗ್ಸ್ ಅಂತ, ಒಟ್ಟಿಗೆ ಕೆಲಸ ಮಾಡುವವರು, ಸಹೋದ್ಯೋಗಿಗಳ ಜೊತೆ ಅವರ ಫ್ಯಾಮಿಲಿ, ಅವರ ತಂದೆ, ಅವರ ತಮ್ಮ ಎಲ್ಲ ಬಂದಿದ್ದರು. ಹಾಗೆ ನಾವು 7-8 ಜನ ಇದ್ದೆವು. ಅವರು ಸಪ್ರೇಟ್ ಕಾರಲ್ಲಿ, ಸಪ್ರೇಟ್ ಪ್ಲೇಸಲ್ಲಿ ಬಂದಿದ್ದರು, ನಾವು ಸಪ್ರೇಟ್ ಬಂದಿದ್ದರು. ಹಾಗೆ ಒಟ್ಟಿಗೆ ಹೋಗಿ ಎಂಜಾಯ್ ಮಾಡಿದೆ. ಫುಲ್ ಬೆಳಗ್ಗೆ ಹೋಗಲಿಕ್ಕೆ ಡ್ರೈವಿಂಗ್ ಒಂದು 2 ಮಕ್ಕಳಿಗೆ ಕೂಡ ತಗೊಳ್ಳಿತ್ತು. ನೇಚರಲ್ಲಿ ನ್ಯಾಚುರಲ್ ಇದಷ್ಟು ಹೋಗಲಿಕ್ಕೆ ಕಾಲೆಲ್ಲ ಒದ್ದೆ ಮಾಡ್ತಿದ್ರು. ನಮಗೆ ಇಳಿಬೋದಿತ್ತು, ಆದರೆ ಕೂಡ ತುಂಬ ಫಿಶ್ ಎಲ್ಲ ಕೂಡ ಇತ್ತು, ಡಕ್ಸ್ ಅಂದರೆ ಬಾತುಕೋಳಿ ಇತ್ತು ಕೆಲವು ಕಡೆ ಎಲ್ಲ, ಅದೆಲ್ಲ ಆಡ್ತಾಯಿತ್ತು. ಹಾಗೆ ಮಕ್ಕಳಿಗೆ ಕೂಡ ತುಂಬ ಖುಷಿಯಾಯಿತು. ನಾವು ಹೋಗುವಾಗ ಹಸ್ಬೆಂಡದ್ದು ಸಹೋದ್ಯೋಗಿ ಅವರು ನೇಪಾಳಿ ಅವರು ನೋಡಿ, ಅವರು ಮೊಮೋಸ್ ಎಲ್ಲ ತಂದಿದ್ದು, ಕೂತು ತಿಂದೆವು ಹೋಗುವಾಗ. ಮತ್ತು ಬರುವಾಗ ನಾನು ಬರ್ಗರ್ ಮತ್ತು ಕೆಲವು ಫುಡ್ ಎಲ್ಲ ಮಾಡಿದ್ದೆ. ಹಾಗೆ ಬರುವಾಗ ಅದು ತಿಂದು ಬಂದೆವು. ಫೋಟೋಸ್ ಎಲ್ಲ ತೆಗೆದೆವು, ವೀಡಿಯೋಸ್ ಎಲ್ಲ ತೆಗೆದೆವು. ತುಂಬ ಖುಷಿಯಾಯಿತು ನೋಡಿ. ನ್ಯಾಚುರಲ್ ಇರೋದು ಎಂತಾದರೂ ನೋಡಿದರೆ ನೈಸರ್ಗಿಕವಾಗಿ ನಮಗೆ ಖುಷಿ ಅಲ್ವಾ. ಹಾಗೆ ನೋಡಿ, ಇದೊಂದು ಪ್ಲೇಸ್, ಇಲ್ಲಿ ಟೂರಿಸ್ಟಿಕ್ ಅಟ್ರಾಕ್ಷನ್. ಅದು ಒಂದು ಸ್ವಲ್ಪ ಕೂಡ ಹಣ ಎಲ್ಲ ಕೊಡಲಿಕ್ಕಿಲ್ಲ, ಮತ್ತು ಬೋಟಿಂಗ್ ಎಲ್ಲ ಅಲೌಡ್ ಇಲ್ಲ ಇಲ್ಲಿ. ಇದು ಜಸ್ಟ್ ನೋಡಲಿಕ್ಕಾಗಿ ಅಷ್ಟೇ. ಇದರಲ್ಲಿ ಅಂದರೆ ಕೆಸರು ಅದೇನು ಇಲ್ಲ, ತುಂಬ ಐಸ್ ಕೋಲ್ಡ್ ವಾಟರ್ ಇರುತ್ತೆ. ತುಂಬ ಹಿಮದ್ದು ವಾಟರ್ ನೋಡಿ. ಡಕ್ ಎಲ್ಲ ಇದೆ, ಹಾಗೆ ಬಾತುಕೋಳಿ ಎಲ್ಲ ಆಡ್ತಾ ಇರುತ್ತೆ. ಕೆಳಗೆ ಕೂಡ ನೀರದು ಕೆಳಗಡೆ ತನಕ ಕ್ಲಿಯರ್ ವಾಟರ್, ಅಷ್ಟೊಂದು ಕ್ಲಿಯರ್ ಇರುತ್ತೆ ವಾಟರ್. ಕೆಸರೇನಾಗೋದಿಲ್ಲ ಎಂತಾದರೂ ಕಾಲೆಲ್ಲ ಅಲ್ಲಾಡಿಸಿದರೆ. ತುಂಬ ಖುಷಿಯಾಗುತ್ತೆ ನೋಡಲಿಕ್ಕೆ. ನೇಚರ್ ವೈಸ್ ನೋಡಲಿಕ್ಕೆ ಹೋದರೆ ಇದು ತುಂಬ ಬ್ಯೂಟಿಫುಲ್ ಪ್ಲೇಸ್. ಅದಕ್ಕೆ ನಿಮಗೆ ಕೆಲವು ವೀಡಿಯೋಸ್ ಮತ್ತು ಕೆಲವೆಲ್ಲ ಪಿಕ್ಚರ್ಸ್ ತೆಗೆದು ಹಾಕಿದ್ದೀನಿ.
ನೋಡಿ ಇಲ್ಲಿಂದಲೇ ಆನಂದಿಸಿ ನೀವು. ಹಾಗೆ ನಾವು ಫಸ್ಟ್ ಟೈಮ್ ಹೋಗೋದು ಇಲ್ಲಿ, ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ರು, ಫೋಟೋ ಎಲ್ಲ ತೆಗೆದಿದ್ರು, ಹಾಗೆ ಹೋಗಬೇಕು ಅಂತ ಅನಿಸಿದ್ದು. ಅದಕ್ಕೆ ನಾವು ಈ ಸಲ ಹೋದೆವು. ಈಗ ರಜೆ ನಮಗೆ ಒಂದು 2-3 ವಾರ, ಹಾಗೆ ತುಂಬ ಪ್ಲೇಸಸ್ಗೆ ವಿಸಿಟ್ ಮಾಡಲಿಕ್ಕಿದೆ. ಇಲ್ಲಿ ನಿಯರ್ ಬೈ ತುಂಬ ಪ್ಲೇಸಸ್ ಇದೆ, ಹೋಗಲಿಕ್ಕೆ ನಾವು ಹೋಗಲಿಲ್ಲ. ಅಂದರೆ ಅದಕ್ಕೆ ಒಳ್ಳೆ ಸಮಯ ಎಲ್ಲ ಬೇಕಲ್ವ. ನಾವು ಬಂದು ಇಲ್ಲಿ 2 ವರ್ಷ ಆಯಿತು, ಆದರೆ ಕೂಡ ಇದು ಒಂದು 2 ಗಂಟೆ ದೂರದಲ್ಲೇ ಇದೆ, ಆದರೆ ಕೂಡ ನಾವು ಹೋಗಿಲ್ಲ. ಒಂದೊಂದು ಪ್ಲೇಸಿಗೆ ಸ್ವಲ್ಪ ಸಮಯದ ನಂತರ ಹೋಗೋದು. ಇಲ್ಲಿ ಬಂದು ಅಂದರೆ ಸೆಟಲ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕಲ್ವ, ಹಣ ಸ್ವಲ್ಪ ಉಳಿಸಬೇಕು, ಹಾಗೆ ಟ್ರಾವೆಲ್ಗೆ ಎಲ್ಲ ಖರ್ಚಾಗಿರುತ್ತೆ. ಎಂತಾದರೂ ಸಹೋದ್ಯೋಗಿಗಳ ಜೊತೆ ಹೋಗುವಾಗ ತಗೊಂಡು ಹೋಗಬೇಕು, ಅಲ್ಲಿ ಹೋದ ನಂತರ ಎಲ್ಲ ತಿನ್ನಬೇಕು. ಕೆಲವು ಪ್ಲೇಸಸ್ಗೆ ಹೋಗಲಿಕ್ಕೆ ಎಲ್ಲ ನಮಗೆ ಹಣ ಕೊಡಲಿಕ್ಕೆ ಇರುತ್ತೆ ಎಂಟ್ರಿಗೆ. ಹಾಗೆ ಮಕ್ಕಳ ಜೊತೆಯಲ್ಲೇ ಹೋಗುವಾಗ ಎಲ್ಲ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಅಲ್ಲ, ಒಂದು 2.5 ಗಂಟೆ ಹೋಗಲಿಕ್ಕೆ ಬರಲಿಕ್ಕೆ ಅಂತ. ಅದಕ್ಕೆ ನಾವು ನಿಯರ್ ಬೈ ಪಾರ್ಕ್ ಇದ್ರೇ ಹೋಗೋದು, ಇಂಥ ಪ್ಲೇಸಸ್ಗೆ ಹೋಗೋದು ಕಮ್ಮಿ. ಆದರೆ ಕೂಡ ಹೋದದ್ದು ನಿಮಗೆ ಅಷ್ಟೇ. ಎಷ್ಟೊಂದು ಚೆಂದ ಇದೆ, ಹಾಗೆ ನ್ಯಾಚುರಲ್ ಆಗಿ ಈ ಪ್ಲೇಸ್ ನೋಡಿ. ದೇವರು ಎಷ್ಟು ಚೆಂದ ಮಾಡಿದ್ದಾರೆ, ಅದು ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಅದು ಕೂಡ ಕ್ಲಿಯರ್ ಸ್ಪ್ರಿಂಗ್ಸ್, ಅಂದರೆ ಕ್ಲಿಯರ್ ವಾಟರ್ ಸ್ಪ್ರಿಂಗ್ಸ್ ಓಕೆ ಅಂತ ಹೇಳೋದು ಇದಕ್ಕೆ, ಬ್ಲೂ ವಾಟರ್ ಸ್ಪ್ರಿಂಗ್ಸ್ ಅಂತ. ಅದೇ ಮೀನುಂಟು, ಅದರಲ್ಲಿ ಬಾತುಕೋಳಿ ಎಲ್ಲ ಉಂಟು ಊರು. ಹಾಗೆ ತುಂಬ ಖುಷಿ ಆಗುತ್ತೆ ನೋಡಲಿಕ್ಕೆ. ತುಂಬ ನಾನು ರಿವರ್ಸ್ ಎಲ್ಲ ನೋಡಿದ್ದೇನೆ, ಆದರೆ ಈ ಥರ ಅಂದರೆ ಫಸ್ಟ್ ಟೈಮ್ ನೋಡೋದು. ಇಷ್ಟು ಕ್ಲಿಯರ್ ಆದ ವಾಟರ್ ಇದ್ದದ್ದು, ಅಂದರೆ ಫುಲ್ ರಿವರ್ ಅಲ್ಲಿ ಕೂಡ, ಎಲ್ಲಿ ನೋಡಿದರೂ ಕೂಡ ಫುಲ್ ರಿವರಲ್ಲಿ ಕ್ಲಿಯರ್ ಅಂದರೆ ಅಡಿಭಾಗದವರೆಗೆ ಕಾಣಿಸುತ್ತೆ. ಮತ್ತು ಬೆಟ್ಟ ಗುಡ್ಡ, ಅದರ ಸರೌಂಡಿಂಗ್ ಎನ್ವೈರ್ಮೆಂಟ್ ಕೂಡ ತುಂಬ ಚೆಂದ ಇದೆ ನೋಡಿ. ನಮ್ಮ ಆಕಾಶ ಕೂಡ ಇಲ್ಲಿ ಅದು ತುಂಬ ನೀಲಿ ಆಗಿರುತ್ತೆ. ಮೋಡ ಕವಿದ ವಾತಾವರಣವಿತ್ತು ಸ್ವಲ್ಪ, ಆದರೆ ಮೋಡ ಅಂದರೆ ಮಳೆ ಬರಲಿಲ್ಲ ಆ ದಿನ. ನಾವು ಲಕ್ಕಿ ಹೇಳ್ಬೋದು. ನಮಗೆ ಸ್ವಲ್ಪ ಸೆಕೆನೇ ಇತ್ತು, ಮಳೆ ಬರೆದಿದ್ರೆ ಇಲ್ಲಿ ಸೆಕೆ, ಈಗ ಸೆಕೆಗಾಲ. ಆದರೆ ಕೂಡ ನಮಗೆ ಖುಷಿಯಾಗಿತ್ತು. ಸ್ವಲ್ಪ ಊಟಕ್ಕೆಲ್ಲ ನಾವೆಲ್ಲ ಕಾರ್ಪೆಟ್ ಎಲ್ಲ ಹಾಕಿ ಕೂತ್ಕೊಂಡೆವು. ಹಾಗೆ ನೋಡಿ ಇದೆಲ್ಲ ನೀರದ್ದು, ಅಂದರೆ ಸೀ ವೀಡ್ಸ್, ಸಮುದ್ರದ ಒಳಗೆ ಎಲ್ಲ ಜಲಚರ ಎಲ್ಲ ಪ್ರಾಣಿಗಳು ಸಸ್ಯಗಳೆಲ್ಲ ಇರುತ್ತೆಲ್ಲ, ನಮಗೆ ನೋಡ್ಬೋದು ಬರೀ ಗಣ್ಣಲ್ಲಿ ಅಂತ ಹೇಗೆ ಇರುತ್ತೆ ಅಂತ. ಹಾಗೆ ಸ್ವಲ್ಪ ಎಂಜಾಯ್ ಮಾಡಿದೆವು. ಹಾಗೆ ನೀರಲ್ಲಿ ಇಳಿದೆವು ನಾವು. ಏನು ಕೂಡ ಕೆಸರಾಗೋದಿಲ್ಲ ಮಣ್ಣು, ಎಷ್ಟು ನೀವು ಇಳಿದರೂ ಕೂಡ. ಆದರೆ ಇಲ್ಲಿಯ ಜನ ಯಾರು ಕೂಡ, ಅಲ್ಲಿ ತುಂಬ ಸಸ್ಯಗಳು ಬೆಳೀತವೆ, ತಿನ್ನಲಿಕ್ಕೆ ಕೂಡ ಯೋಗ್ಯವಾದ ಸಸ್ಯಗಳಂತೆ. ಕೆಲವರೆಲ್ಲ ತೆಕ್ಕೊಂಡು ಬರ್ತಾರೆ, ಆದರೆ ಕೂಡ ಇಲ್ಲಿಯ ಜನ ಅದು ತೆಕ್ಕೊಂಡು ಬರೋದಿಲ್ಲ. ಯಾಕಂದರೆ ಇಲ್ಲಿ ಅದು ನೇಚರ್ ಹಾಗೆಯೇ ಇರಬೇಕು ಅಂತ, ಯಾರು ಹಾಳು ಮಾಡಬಾರ್ದಂದರೆ ಏನು ತೆಗಿಲಿಕ್ಕೆ ಹೋಗೋಲ್ಲ. ಹಾಗೆ ಸೊಪ್ಪು ತರಕಾರಿ ಎಲ್ಲ ಇರ್ತದೆ ಅದರಲ್ಲಿ ಒಳಗೆ, ತಿನ್ನಲಿಕ್ಕೆ ಯೋಗ್ಯವಾದಂತ ಹೇಳ್ತಾರೆ. ಆದರೆ ಕೂಡ ತೆಗಿಲಿಕ್ಕೆ ಜಾಸ್ತಿ ಹೋಗಲಿಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ತೆಗಿತಾ ಇದ್ದರು. ಹಾಗೆ ಅವರಿಗೆ ಇಷ್ಟ ಆಗೋದಿಲ್ಲ, ಅಂದರೆ ಆಕ್ಲ್ಯಾಂಡ್ ಇಲ್ಲಿ ಅದು ಜನರಿಗೆ ಉಂಟಲ್ಲ, ನೇಚರಲ್ಲಿ ಒಟ್ಟಿಗೆ ಆಟ ಆಡೋದಂದರೆ ಇಷ್ಟ ಇಲ್ಲ. ಯಾಕೆಂದರೆ ಅದು ಹಾಳಾಗುತ್ತೆ ಅಂತ, ಹಾಗೆಯೇ ಬಿಡಬೇಕು ಅದಕ್ಕೆ ತನ್ನಷ್ಟಕ್ಕೆ ಬೆಳೀಲಿಕ್ಕೆ ಅಂತ ಹೇಳೋದು ಇವರು. ಇಷ್ಟು ನೋಡಿ ಕ್ಲಿಯರ್ ವಾಟರ್ ಇದೆ. ಕೆಲವು ವಿಡಿಯೋಸ್ ಇದೆ ನಾನು ಮಾಡಿದ್ದು, ಕೆಲವೆಲ್ಲ ಫೋಟೋಸ್ ಇದೆ ನಮ್ಮ ಫ್ಯಾಮಿಲಿಯದ್ದು, ನನ್ನ ಫುಡ್ಡದ್ದು ಎಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಓಕೆ, ಈಗ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಸೂನ್, ಆ್ಯಂಡ್ ಮತ್ತು ಮುಂದಿನ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.